ಹಾಯ್ ಎಲ್ಲ ಹೆಂಗಿದ್ರಿ? ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಿದ್ರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂಡ್ ತನಕ ಈ ವಿಡಿಯೋ ಕಾಣಿ. ನಮ್ಮ ಪಯಣ ಎಲ್ಲಿಗಂದೇಳಿ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಹೋಯ್ಕಂದೇಳಿ ಪ್ಲ್ಯಾನ್ ಮಾಡಿತ್ತು. ಫಸ್ಟಿಗೆ ನಾವು ಒಂದು ಶಿವನ ದೇವಸ್ಥಾನಕ್ಕೆ ಹೋಯ್ತು. ಅಲ್ಲಿಂದ ಮತ್ತೆ ಪ್ಲ್ಯಾನ್ ಮಾಡ್ತು ಎಲ್ಲಿಗೆ ಹೋಗ್ಬೋದು ಅನ್ಕೊಂಡು. ಮತ್ತು ಕುಂಚಾರುಗಿರಿ ದೇವಸ್ಥಾನ ಚಂದ ಇತ್ತಂದೇಳಿ ಹೇಳ್ರು. ಹಾಗಾಗಿ ನಾವು ಕುಂಚಾರುಗಿರಿ ದೇವಸ್ಥಾನಕ್ಕೆ ಹೋಯ್ತು. ಕುಂಚಾರುಗಿರಿ ಬೆಟ್ಟದಲ್ಲಿರೋದು ಆ ದೇವಸ್ಥಾನಕ್ಕೆ ಹೋಯ್ತು. ಪ್ಲೇಸ್ ಮಾತ್ರ ತುಂಬ ಚಂದ ಇತ್ತು. ಇದು ಎಲ್ಲಿ ಬತ್ತಂತ ಹೇಳಿದ್ರೆ, ಉಡುಪಿ ಕಟ್ಪಾಡಿ ಇತ್ತಲ್ಲ, ಕಟ್ಪಾಡಿಯಿಂದ ಸ್ವಲ್ಪ ಒಳಗೆ ಹೋಯ್ಕು. ನನಗೆ ಸಖತ್ ಇಷ್ಟ ಆಯ್ತು ಆ ಟೆಂಪಲ್, ಚೆಂದ ಇತ್ತು. ಅದೇ ನಾವೆಲ್ಲ ಸೇರಿ ಒಳ್ಳೆ ಗಮ್ಮತ್ತು ಮಾಡ್ಕೊಂತ ಎಲ್ಲ ಹೀಗೆಲ್ಲ ಮಾತಾಡ್ಕೊಂಡು ಎಲ್ಲ ಹೋಯ್ತು. ಖುಷಿ ಆಯ್ತು. ಕಾಣಿ ನೇಚರ್ ವ್ಯೂ ಹೆಂಗಿತ್ತು ಕಾಣಿ. ಊರ ಬದಿ ಎಷ್ಟು ಗಿಡ ಮರಗಳಿದ್ರೂ ಬಿಸಿಲು ಮಾತ್ರ ಕಟ್ಟಾಗಿರತ್ತೆ. ಹೊರಗೆ ಹಾಪುಕತಿಲ್ಲ ಆ ಥರ ಬಿಸಿಲು ಊರಿ. ಅದೇ ಎಲ್ಲ ಕಣ್ಕಂಡು ಆಚೀಚೆಗೆಲ್ಲ ಕಣ್ಕಂಡು ಕಾಂತ ಎಲ್ಲ ಹೋಯ್ತು. ಅಲ್ಲಿ ಹಾಪತಿಗೆ ಪರಶುರಾಮನ ಸ್ಟ್ಯಾಚ್ಯೂನ ಇದು ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರ ಕಾಣಿ. ಪರಶುರಾಮನ ಸ್ಟ್ಯಾಚ್ಯೂ ಕನ್ಸ್ಟ್ರಕ್ಟ್ ಆಗ್ತಿತ್ತು ಅಷ್ಟೇ, ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಹಾಗೆ ಮತ್ತು ಎಂತಂತ್ರ ಪ್ಲೇಸ್ ಒಂಥರ ಚಂದ ಇತ್ತು. ವ್ಯೂವು ಹಾಗೆ ಒಳ್ಳೆ ಇತ್ತು. ನೀವು ಒಂದ್ಸರಿ ವಿಸಿಟ್ ಮಾಡಿ ಕಾಣಿ. ಉಡುಪಿ ಸೈಡೆಲ್ಲ ಹೊರೆ ಕುಂಚಾರುಗಿರಿ ಅಂತ ಹೇಳಿ ಅಲ್ಲಿ ಕಾಣಿ. ಪ್ಲೇಸ್ ವ್ಯೂ ಹೆಂಗಿತ್ತು ಕಾಣಿ. ನಮ್ಗೆ ಅಲ್ಲಿಂದ ಎಷ್ಟು ಒಂದು ½ ಆಯ್ತೇನೋ ಉಡುಪಿಯಿಂದ. ಅಲ್ಲೇ ಸ್ವಲ್ಪ ಮುಂದೆ ಕಟ್ಪಾಡಿಯಿಂದ ಸ್ವಲ್ಪ ಒಳಗೆ ಹೋಯ್ಕೊ. ಅಬ್ಬಾ ಮಂಗಂದೇ ರಾಶಿ. ಮಂಗ ಅಂದರೆ ಸಿಕ್ಕಾಪಟ್ಟೆ ಮಂಗ ಇತ್ತು ಅಲ್ಲೆಲ್ಲ ಕಾಣಿ. ಕುತ್ಕೊಂಡಿತ್ತು. ನಂಗೆ ಒಂದು ಮಂಗ ಜೋರು ಮಾಡ್ತಿತ್ತು ಅಲ್ಲಿ ಕಣ್ರಿ. ದೇವಸ್ಥಾನಕ್ಕೆಲ್ಲ ಹೋಗುವ ಅಂತ ಕೈ ಮುಗ್ದು. ಆದರೆ ದೇವಸ್ಥಾನದ ಒಳಗೆ ವೀಡಿಯೋ ಮಾಡೋಕ್ಕಾಯಿಲ್ಲ ಮತ್ತು ಅಲ್ಲಿ ಮಾಡೋಕ್ಕೂ ಇಲ್ಲ. ಅದಕ್ಕೋಸ್ಕರ ನಾನು ದೇವಸ್ಥಾನದ ಒಳಗೆ ವೀಡಿಯೋ ಮಾಡಲಿಲ್ಲ. ದೇವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಹೋಪತಿಗೆ ಪೂಜೆ ಆಗ್ತಿದ್ದಿತ್ತು, ಮತ್ತೇನೋ ಹಬ್ಬ ಬಂತು ಅನ್ಸುತ್ತೆ. ಅದಕ್ಕೋಸ್ಕರ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಿದ್ದೀರ. ಇದು ಎಂಟ್ರೆನ್ಸ್. ದೇವಸ್ಥಾನದ ಎಂಟ್ರೆನ್ಸ್ ಹೊತ್ತಿಗೆ ಅದೇ ಸ್ಟೆಪ್ಸ್ ಹತ್ಕೊಂಡು ಹೋಯ್ಕೊ. ಶ್ರೀ ದುರ್ಗಾದೇವಿ ಕುಂಚಾರುಗಿರಿ. ಮತ್ತು ಇದೆಲ್ಲ ಚೆಂದ ಇತ್ತು. ವುಡ್ ವರ್ಕ್ ಎಲ್ಲ ತುಂಬ ಚೆಂದ ಇತ್ತು ದೇವಸ್ಥಾನದ್ದು. ಒಂಥರ ಖುಷಿ ಆಯ್ತು ದೇವಸ್ಥಾನಕ್ಕೆ ಹೋರೆ ಒಂಥರ ಪೀಸ್ಫುಲ್ ಮೈಂಡ್ ಆಯ್ತು. ಮತ್ತು ವ್ಯೂಸು ಹಾಗೆಲ್ಲ ಚೆಂದ ಇತ್ತು ಕಾಣಿ. ಕೂತ್ಕಂಬಕ್ಕೆಲ್ಲ ಬೆಂಚ್ ಎಲ್ಲ ಹಾಕಿರ. ನಾವು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಾದ್ಮೇಲೆ ಹೀಗೆ ಒಂದು ದೇವಸ್ಥಾನ ಒಂದು ರೌಂಡ್ ಬಂತು. ಅದೇ ಒಳಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆಲ್ಲ ವ್ಯೂಸ್ ಎಲ್ಲ ಕಣ್ಕಂಡು ಹಾಗೆ ದೇವಸ್ಥಾನದ್ದು ಒಂದು ಸುತ್ತ ಹಾಕ್ತು ಕಾಣಿ. ಇದು ದೇವಸ್ಥಾನದ ಹಿಂದೆ ಬದಿ ಹೆಂಗಿತ್ತ ಕಾಣಿ. ಚೆಂದ ಇತ್ತು. ಸಖತ್ತಿತ್ತು. ಪ್ಲೇಸ್ ಮಾತ್ರ ಒಳ್ಳೇದಿತ್ತು. ಒಂದು ಬೆಕ್ಕಿನ ಮರಿ ಇದ್ದಿತ್ತು. ಯಾರು ಬಿಟ್ಟು ಹೋದಂದು ಗೊತ್ತಿಲ್ಲ ಎಂತ ಎಲ್ಲ. ನಮ್ಮ ಚಿನ್ನು ಕಾಣಿ ಬೆಕ್ಕಿನ ಮರಿ ಜೊತೆ ಆಟ ಆಡ್ತಿದ್ದ. ಇದು ಸ್ಟೆಪ್ಸ್ ಎಲ್ಲ ತುಂಬ ಚೆಂದ ಇತ್ತು. ಮತ್ತು ಮಂಗ ಅಂತೂ ಸಿಕ್ಕಾಪಟ್ಟೆ. ಎಲ್ಲಿ ಕಂಡ್ರು ಮಂಗಂದೇ ಹವ. ಮರಿ, ದೊಡ್ಡ ಮಂಗ, ಸಣ್ಣ ಮಂಗ ಎಲ್ಲ ಇತ್ತು. ಪಾಪ ಹಸು ಹತ್ತಿತ್ತೇನೋ ಅದಕ್ಕೆ ಮತ್ತು ನಮ್ಮ ಹತ್ರ ಇದ್ದು ಪ್ರಸಾದ ಕೊಟ್ಟು. ಆ ಮಂಗ ಅಂತೂ ಜೋರಿತ್ತು. ಅದು ಯಾರಿಗೂ ಊಟ ಈ ಪ್ಲೇಸಿಗೆ ಏನೋ ಮಾತ್ರ ಒಳ್ಳೆ ಇತ್ತು ಮಾತ್ರ ಅಲ್ಲ. ನಮಿತಕ್ಕ ಸತ್ಯ ಬಾ ಕೂತ್ಕೋ ಬಾ. ಚಿನ್ನು ಫೋಟೋ ತೆಗಿತೀಗ. ಫೋಟೋಗೆ ಪುಲ್ಲ ಬೆಲೆ ಅದಕ್ಕೆ ಎಂತ ತಿಂತಿದ್ದು ಅಪ್ಪ ಮಂಗ ವಿಡಿಯೋ ಮಮತಂಟಿ ಈಚಿ ಬೆಕ್ಕು ಆಚಿ ಕಾಣಿ.
ಅಕ್ಕ ಅಲ್ಲೇ ಮಲ್ಕೊಂಡು ಅಯ್ಯೋ ನಿದ್ರಿ ನಮ್ಗಿಲ್ಲೇ ಒಂದು ಬೆಕ್ ಮಾಮ ತಂಟಿ ಫ್ರೆಂಡ್ ಆಯ್ತು ಎಷ್ಟು ಚಂದ ಐತ್ ಕಣಿ ವ್ಯೂಸ್ ಎಲ್ಲ ಎಂತ ಮಾರಿ ಕಾಫು ಸಾಯಂಕಾಲ ಬಿಸಿಲಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.